ನಮಸ್ಕಾರ. ನಾನು ಎಲ್ಲ ರೈತ ಬಾಂಧವರಿಗೆ ಈ ಕಬ್ಬು ಹಚ್ಚಿ ನಾವು 45ರಿಂದ 50 ದಿನ ಆಯ್ತು. ಈ ಕಬ್ಬಿಗೆ ನಾವು ಈಗ ಸದ್ಯ ಡ್ರಿಂಚಿಂಗ್ ಮಾಡತ್ತಿದ್ವು. ಡ್ರಿಂಚಿಂಗ್ ಯಾವ್ಯಾವ ಔಷಧಿ ಡ್ರಿಂಚಿಂಗ್ ಮಾಡತ್ತಿದ್ವಿ ಅಂತ ಹೇಳಿ ಈ ವಿಡಿಯೋದಾಗ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲ ಒಂದು ಬಕೆಟ್ನಾಗ 20 ಲೀಟ್ರ್ ನೀರು ತೋರಿ. ಈ ಬಕೆಟ್ನಾಗ ಈಗ ಸದ್ 20 ಲೀಟ್ರ್ ನೀರು ಅದಾವು. ಈಗ ಸದ್ ನಾವು ಇದು ಔಷಧಿ ಹೊಡ್ಯಾತದೆವು. ಇದು 1 ಎಕರೆ. ಇದೆಲ್ಲ 20 ಲೀಟ್ರ್ ನೀರಿನಾಗ ಕಲಿಸ್ಬೇಕು. 20 ಲೀಟ್ರ್ ನೀರಿನಾಗ ಕಲಿಸ್ಬಳಕ 20 ಲೀಟ್ರದ ಒಂದು ಚಾರ್ಜಿಂಗ್ ಪಂಪ್ ಇದು. ಈ ಪಂಪಿಗೆ 1 ಲೀಟ್ರ್ ಅಂತೆ ಔಷಧಿ ಹಾಕೋದು. ಈಗ ಸದ್ದ ಈ ಔಷಧಿ ಯಾವ್ಯಾವ್ದೈತಿ ಅಂತ ನೋಡೋಣ. ಇದು ಅಮೋನಿಯಂ ಫಾಸ್ಫೇಟ್ ಅಂತ. ಇದನ್ನ ಹಾಕೊಂಡು ಈಗ ನೀರು 20 ಲೀಟ್ರ್ ನೀರಿನಾಗ ಹಾಕೊಂಡ್ರಿ. ಗೊಬ್ಬರ ಮಲ್ಟಿಪ್ಲೆಕ್ಸ್ ಅಮೋನಿಯಂ ಸಲ್ಫೇಟ್ ಅಂತ. ಇದು 20 ಪಂಪಿಗೆ 2 ಕಿಲೋ ಐತಿ. ಇದನ್ನು ನೀರಿನಾಗ 20 ಲೀಟ್ರ್ ನೀರಿನಾಗ ಕಲಿಸ್ಬೇಕು. ಇದನ್ನು ಕಲಸೋಣ ಈಗ. ಇದು ಔಷಧಿ ವಿವಾ. ಇದು 20 ಲೀಟ್ರ್ ನೀರಿಗೆ 1 ಲೀಟ್ರ್ ಹಾಕೋದು. ಈಗ 20 ಲೀಟ್ರ್ ನೀರಿನಾಗ ಇವು 2 ಔಷಧಿ ಹಾಕಿದೀವಿ. ಇದೊಂದು ಔಷಧಿ ಹಾಕೋಣ. ಈ 3 ಔಷಧಿ 20 ಲೀಟ್ರ್ ನೀರಿನಾಗ ಹಾಕಿದ ಬಳಿಕ ಇದನ್ನ ಒಂದು ಬಡಿಗೆ ತೊಂದ ಚೆನ್ನಾಗಿ ತಿರುಗಾಡ್ಬೇಕು. ಯಾಕಂದ್ರೆ ತಳಗ ಗೊಬ್ಬರ ಏನೋ ಉಳಿದಿರ್ತೈತಿ, ಗಟ್ಟಿ ಕಣ್ಣಿ ಆಗಿರ್ತೈತಿ. ಇದು ಲಿಕ್ವಿಡ್ ಐತಿ, ಕರಗತಿ. ಉಳ್ಕದ 2 ಥರ ಗೊಬ್ಬರ ಅದೆಲ್ಲ ಕಾಯಿನಾಗಿ ಕುಂಡ್ರಬಾರ್ದು. ಅದನ್ನ ಸಂಬಂಧ ವೇಸ್ಟೇಜ್ ಆಗಬಾರ್ದು. ಅನ್ನೋ ಸಂಬಂಧ ಚೆನ್ನಾಗಿ ಕಲಸು. ಈ ರೀತಿ ಚೆನ್ನಾಗಿ ಕಳಿಸ್ರಿ. ಇದು ಚಾರ್ಜಿಂಗ್ ಪಂಪ್ 20 ಲೀಟ್ರ್ ಐತಿ. 20 ಲೀಟ್ರ್ ಪಂಪಿಗೆ ಈ ಔಷಧಿ 1 ಲೀಟ್ರ್ ಹಾಕೋದು. ಒಂದು ಪಂಪಿಗೆ ಅಂದ್ರೆ 1 ಲೀಟ್ರ್ ಔಷಧಿ ಹಾಕೋದು. ಒಂದು ಪಂಪಿಗೆ 1 ಲೀಟ್ರ್ ಔಷಧಿ ಹಾಕೋದು. ಪಂಪ್ 20 ಲೀಟ್ರ್ ಐತಿ. ಡ್ರಿಂಚಿಂಗ್ ಅಂದ್ರೆ ಬರೀ ಕಬ್ಬಿಗೆ ಸ್ಪ್ರೇ ಮಾಡ್ಕೊತ ಹೋಗೋದಲ್ಲ. ಈ ಕಬ್ಬಿನ ಸುಳ್ಯಾಗ ಔಷಧಿ ಇರೋದ ಕಬ್ಬಿನ ಬಡ್ಡಿ ತಕ ಈ ಔಷಧಿ ನೀರು ಹಚ್ಚಿ ಹಿಡಿಬೇಕು. ಯಾಕಂದ್ರೆ ಕಬ್ಬಿ ಅಟ್ಟ ಹೊಡೆದ್ರೆ ಕಬ್ಬಿನ ತಳಗ ಮರಿ ಹೊಡಿತಿರ್ತಾವೆ. ಆ ಮರಿಗೆ ಟಾನಿಕ್ ಹಾಕತಿ, ಹೆಚ್ಚಿಗೆ ಮರಿ ಹೊಡಿತಾವೆ. ಅನ್ನೋ ಸಂಬಂಧ ಡ್ರಿಂಚಿಂಗ್ ಮಾಡಬೇಕು. ಇಷ್ಟ ಈಗ ಡ್ರಿಂಚಿಂಗ್ ಮಾಡತ್ತದೀವು. ಇದ್ರ ರಿಸಲ್ಟ್ ಇನ್ನೊಂದು 15 ದಿವ್ಸ ಬಿಟ್ಟು ಬೇರೆ ವಿಡಿಯೋದಾಗ ನೋಡ್ನು. ಈಗ ಸದ್ದ ಈ ರೀತಿ ಐತಿ ಕಬ್ಬ. ಇನ್ನೊಂದು 10-15 ದಿವ್ಸ ಬಿಟ್ಟು ನೋಡೋಣ ಯಾವ ಥರ ಕಬ್ಬು ಸುಧಾರಣೆ ಆಕೈತಿ ಅನ್ನೋದು ನೋಡ್ನು. ಇನ್ನೊಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.